ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರ. ನೋಡಿ ನಾವು ಹೋಗ್ತಾ ಇದ್ವಿ ಈದ್ಕಿ ನಮಾಜ್ಗೆ. ಇವತ್ತು ಬಕ್ರೀದ್ ಹಬ್ಬ. ಎಲ್ಲರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್. ನೋಡಿ ನಾವು ಹಂಗೆ ರೆಡಿ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಗಡಿ ಮಸ್ಜಿದ್ಗೆ ಹೋದ್ವಿ. ಎಲ್ಲ ಮಂದಿ ಸಜ್ಜಾಗಿ ನಿಂತಿತ್ತು. ಆಮೇಲೆ ಅಲ್ಲಿಂದ ನಾವು ಹೋಗಿದ್ದೆ ಈದ್ಗಾಗೆ. ಅಲ್ಲಿ ಹೋದ್ಮೇಲೆ ವಜು ಗಿಜು ಮಾಡ್ಕೊಂಡು ಅಲ್ಲಿಂದ ನಾವು ಕೂತಿದ್ದೆ ಈದ್ಗಾದಲ್ಲಿ ಕೂತ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಆರಾಧನೆ ಮಾತನ್ನು ಕೇಳ್ಕೇಶಂದು ಆಮೇಲೆ ಎಲ್ಲರೂ ಎದ್ದು ನಿಂತೀವ್ರಿ. ಯಾಕೆ ಎದ್ದು ನಿಂತೀವಿ ಅಂದ್ರೆ ಎಲ್ಲರೂ ನಮಾಜ್ ಮಾಡಕ್ಕಂತ ಎದ್ದು ನಿಂತೀವ್ರಿ. ಆಮೇಲೆ ನೋಡಿ ಎಲ್ಲರೂ ಹೆಂಗೆ ನಿಂತಿದ್ವಿ. ಆಮ್ಯಾಗ ಅಟ್ಟರು ನಮಾಜ್ ಮಾಡ್ಕೇಶಂದು ಕೂತೀವ್ರಿ. ಆಮೇಲೆ ಮತ್ತೊಂದು 4 ಆರಾಧನೆ ಮಾತನ್ನು ಹೇಳ್ತಾರೆ ಅಂತ ಕೇಳೋಕ್ಕೆ ಕೂತಿದ್ವಿ. ಅಂದರೆ ಬಕ್ರೀದ್ ಹಬ್ಬ ಅಲ್ಲ, ಕುರ್ಬಾನಿ ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ ಹೇಳಿದರು. ಆಮೇಲೆ ಎಲ್ಲ ಮುಗಿದ ಮೇಲೆ ನಾವು ಕೈ ಜೋಡಿಸಿ ಎಲ್ಲರಿಗೂ ಈದ್ ಮುಬಾರಕ್ ಅಂತ ಅಂದ್ಕೇಶಂದು ನಾವು ಹೊರಟ್ಬಿಟ್ಟಿವ್ರಿ ನಮ್ಮ ಮನೆಗೆ ನಾವು ಹೋಗ್ತಾ ಇರುವಾಗ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ರು. ಆಮೇಲೆ ಮನೆ ಬರೋಡೆ ಅಮ್ಮಾರು ಗರಂ ಸುರ್ಕುಂಡ್ ಮಾಡಿದ್ರು. ಆಮೇಲೆ ಸುರ್ಕುಂಬ ಕುಡಿದ್ವಿ. ನೋಡಿ ಫ್ರೆಂಡ್ ಹೇಗಿದೆ. ಆಮೇಲೆ ಸುರ್ಕುಂಬ ಕುಡಿದೀವ್ರಿ. ನೋಡಿ ಹೇಗಿದೆ ಇವ್ರು ನಮ್ಮ ತಮ್ಮ ಅಂತಂದು. ಆಮೇಲೆ ಸುರ್ಕುಂಬ ಕುಡಿದ್ಮೇಲೆ ನಾವು ಹೋಗಿದ್ದೆ ಚುನ್ಮರಿ ತರೋಕ್ಕೆ ಅಂತ. ಚುನ್ಮರಿ ಯಾಕೆ ತರಕ್ಕೆ ಹೋದಿಪ್ಪ ಅಂದರೆ ಮೊಹರಂ ಹಬ್ಬ ಚಾಲ್ತಿ ಆಯಿತು. ಹಾಯ್ ಫ್ರೆಂಡ್, ಎಲ್ಲರೂ ಮೊಹರಂ ಹಬ್ಬಕ್ಕೆ ಬನ್ನಿ ನೋಡಿ ಫ್ರೆಂಡ್. ಆಮೇಲೆ ಚುನ್ಮರಿ ತೊಗೊಂಡು ಆಮೇಲೆ ನಾವು ಗಾಡಿ ಮೇಲೆ ಹೋಗಾಕತ್ತೀವ್ರಿ ನಮ್ಮ ಹಲಿಗೆ ಪೂಜೆ ಮಾಡುವಲ್ಲಿ. ಆಮೇಲೆ ಹಲಿಗೆಗಳೆಲ್ಲ ಸಜ್ಜಾಗಿ ಇಟ್ಟಿದ್ರು. ಆಮೇಲೆ ಇವರೇ ನೋಡಿ ಹಲಿಗೆ ಪೂಜೆ ಮಾಡಕತ್ತಾರು. ಹಲಿಗೆ ಪೂಜೆ ಮಾಡಿದ ಮೇಲೆ ಎಲ್ಲ ಹುಡುಗರು ಕಟ್ಟಾಕತ್ರ ಹಲಿಗೆನ. ಹಾಯ್ ಫ್ರೆಂಡ್, ಇನ್ಮೇಲೆ ಮೊಹರಂ ಚಾಲ್ತಿ ಆಗಿದೆ. ಪ್ರತಿಯೊಂದು ಮೊಹರಂ ವಿಡಿಯೋ ಹಾಕ್ತೀವಿ. ಅದಕ್ಕೂ ಇದೇ ಥರ ಲೈಕು ಶೇರು ಮಾಡ್ತಾಯಿರಿ. ನಮ್ಮನ್ನು